ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಅದರ ಪರಿಣಾಮ ಹಲವು ಕಡೆಗಳಲ್ಲಿ ಸಮಸ್ಯೆಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಸತತ ಮಳೆಗೆ ಮನೆ ಕುಸಿದು ಬಿದ್ದಿರುವಂತಹದ್ದು, 1.5 ವರ್ಷದ ಮಗು ಸಾವನ್ನಪ್ಪಿದೆ, 6 ಜನರಿಗೆ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಪ್ರಶಾಂತಿ ಎನ್ನುವ 1.5 ವರ್ಷದ ಮಗು ಈ ಗೋಡೆ ಕುಸಿತದಿಂದ ಸಾವನ್ನಪ್ಪಿದೆ. ಪ್ರಶಾಂತಿ ತಾಯಿ ಹನುಮಂತಿ 28 ವರ್ಷ, ಕುಟುಂಬ ಸದಸ್ಯರಾದ ದುರ್ಗಮ್ಮ, ಭೀಮಮ್ಮ, ಹುಸೇನಪ್ಪ, ಫಕೀರಪ್ಪ ಎನ್ನುವರಿಗೆ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗಾಯಾಳುಗಳನ್ನು ಗಂಗಾವತಿ ತಾಲೂಕು ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಕೂಡ ಆಗಿದೆ. ಸ್ಥಳಕ್ಕೆ ತಹಶೀಲ್ದಾರ್ ನಾಗರಾಜ್, ಗಂಗಾವತಿ ಗ್ರಾಮೀಣ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ನಿರಂತರವಾಗಿ ಸುರಿದಂತಹ ಮಳೆ, ಅದರ ಪರಿಣಾಮ ಮನೆ ಕುಸಿತವಾಗಿದೆ. ಮಣ್ಣಿನ ಮನೆ ರೀತಿಯಲ್ಲಿ ಕಾಣಿಸ್ತಾ ಇದ್ದು, ಜೊತೆಗೆ ಮೇಲೆಲ್ಲ ತಗಡನ್ನು ಹಾಕಿದ್ದಾರೆ. ಸತತವಾಗಿ ಮಳೆ ಬಂದಿರೋದ್ರಿಂದ ಗೋಡೆಯೆಲ್ಲ ತೇವ ಆಗಿ ಮನೆ ಕುಸಿದು ಬಿದ್ದಿದೆ. ಮನೆಯೊಳಗಿದ್ದಂತಹ 6 ಜನರಲ್ಲಿ 5 ಜನರು ಗಾಯಗೊಂಡಿದ್ದಾರೆ. ಒಂದು ಮಗು, ಪುಟ್ಟ ಮಗು ಸಾವನ್ನಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಘಟನೆ ಆಗ್ತಾ ಇದ್ದ ಹಾಗೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸ್ಥಳಾಂತರಿಸುವಂತಹ ಕೆಲಸ ಆಗಿದೆ. ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಮೂವರಿದ್ರು ಸರ್, ತಾಯಿ ಮಗಳ ಅಯ್ಯಮ್ಮ ಅಮರಾಪ ಸಿಂಧನೂರು ತಾಲೂಕಿಂದ ಮಗಳು ಬಂದಿತ್ತು. ರಾತ್ರಿ ನಿನ್ನೆ ಅಗಲಿ ಮಳೆ ಆಗೈತಾರೆ ಸರ್. ಇಲ್ಲೇ ಇರ್ತಾರೆ ಸರ್, ಇಲ್ಲೇ ಬೆಂಗಳೂರಿಗೆ ಹೋಗಿದ್ದ. ಅವ್ರಿಗೆ ಗಾಯ ಆರು ಜನ ವಾಸಿಸ್ತಾ ಇದ್ದಂತಹ ಮನೆ ಸತತವಾಗಿ ಮಳೆ ಬಂದು ಕುಸಿದಿದೆ. ಅದರ ಪರಿಣಾಮ 5 ಗಾಯಗೊಂಡಿದ್ದಾರೆ. ಒಂದು ಪುಟ್ಟ ಮಗು ಹಸುಗೂಸು ಸಾವನ್ನಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಳೆ ಬಂದಂತಹ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಈ ಮಣ್ಣಿನ ಮನೆಯಲ್ಲಿ, ಗುಡ್ಡದ ಕೆಳಗಿನ ಮನೆಗಳಲ್ಲಿ ವಾಸಿಸೋದು ತುಂಬ ಡೇಂಜರ್. ಯಾಕೆಂದರೆ ಈ ರೀತಿಯ ಅನಾಹುತಗಳಾಗುವಂತಹ ಸಾಧ್ಯತೆ ಇರುತ್ತೆ. ಈ ಮಣ್ಣಿನ ಮನೆಗಳಿಗೆ ನಿರಂತರವಾಗಿ ಮಳೆ ಬಂದುಬಿಟ್ರೆ ತೇವ ಆಗಿ ಕುಸಿದು ಬಿಡುತ್ತೆ. ಈಗ ಕೊಪ್ಪಳದಲ್ಲೂ ಕೂಡ ಅದೇ ರೀತಿಯಾದಂತೆ ಕಾಣಿಸ್ತಾ ಇದೆ.